ಆತ್ಮೀಯ ಬಂಧುಗಳೇ, ಇವತ್ತು ಶ್ರಾವಣ ಶನಿವಾರದ 3ನೇ ವಾರ. ಇಡೀ ದೇಶಾದ್ಯಂತ ಇವತ್ತು ರಕ್ಷಾಬಂಧನ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ರಕ್ಷಾಬಂಧನದ ಶುಭಾಶಯಗಳನ್ನ ಎಲ್ಲ ಶ್ರೀನಿವಾಸಪುರ ಜನತೆಗೆ ತಿಳಿಸ್ತಾ ಇದ್ದೀವಿ. ಹಾಗೇನೆ ಬರುವಂತ 15ನೇ ತಾರೀಕು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಹರ್ ಘರ್ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದ್ದೀವಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದ 78 ವರ್ಷಗಳು ತುಂಬಿದ್ದಾದ್ಮೇಲೆ ಇವತ್ತು ಈ ದೇಶದಾದ್ಯಂತ ನಮ್ಮ ನರೇಂದ್ರ ಮೋದಿಯವರ ಅಪೇಕ್ಷೆಯಂತೆ ಮನೆ ಮನೆಗೆ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಅನ್ನೋ ದೃಷ್ಟಿಯಿಂದ ಹರ್ ಘರ್ ತಿರಂಗ ಅಂತ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರ ಮನೆಗಳ ಮೇಲೆ ಹಾಗೆ ದೇಶಭಕ್ತರ ಮನೆಗಳ ಮೇಲೆ ಅವತ್ತು ಆಗಸ್ಟ್ 15ನೇ ತಾರೀಕು ಬೆಳಗ್ಗೆ ಮನೆ ಮೇಲೆ ಹಾರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದರ ಪೂರ್ವಭಾವಿಯಾಗಿ 14ನೇ ತಾರೀಕು ನಮ್ಮ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಆ ಬೈಕ್ ರ್ಯಾಲಿಯಲ್ಲಿ ಎಲ್ಲ ದೇಶಾಭಿಮಾನಿಗಳು ಹಾಗೇನೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲ ಸಾರ್ವಜನಿಕರು ಬಂದು ಆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಬೈಕ್ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. 11ನೇ ತಾರೀಕು ನಾಳೆ ಸೋಮವಾರ ದಿವಸ SCP TSP ಹಣ ರಾಜ್ಯ ಸರ್ಕಾರ SCಗಳಿಗೆ STಗಳಿಗೆ ಮೀಸಲಿಟ್ಟ ಹಣವನ್ನು ಸುಮಾರು 38,000 ಕೋಟಿಯನ್ನ ಬೇರೆ ಯೋಜನೆಗಳು ಬಳಸ್ತಾ ಇದ್ದಾರೆ. ಹಾಗಾಗಿ ಆ ಏನ್ SC ST ಜನಾಂಗದ ಹಣವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಅದನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ 11ನೇ ತಾರೀಕು ಸೋಮವಾರ 11 ಗಂಟೆಗೆ ಕೋಲಾರದ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿ ರಾಜ್ಯ ಸರ್ಕಾರ ಏನು ಅದನ್ನು ತಗೊಂಡಂತ ನಿರ್ಧಾರಗಳನ್ನು ವಾಪಸ್ ತಗೋಬೇಕು. ಮೀಸಲಿಟ್ಟ ಹಣವನ್ನು SC STಗಳಿಗೆ ಬೇರೆ ಬೇರೆ ಯೋಜನೆಗಳು ಬಳಸ್ಕೊಳ್ದೆ ಆ ನಿಗಮಗಳಿಗೆ ಮಾತ್ರ ಬಳಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಅವ್ರಿಗೆ ಆಗ್ರಹ ಮಾಡ್ತಾ ಬರುವಂತ ಸೋಮವಾರದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ತಿದ್ದೀವಿ.